ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲು ಸುರುಳಿ ಹೋಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೀವು 1 ತಿಂಗಳ ತನಕ ಸ್ಟೋರ್ ಮಾಡಿಟ್ರೂ ಏನೂ ಹಾಳಾಗಲ್ಲ. ನಾವೆಲ್ಲಾದರೂ ಪಿಕ್ನಿಕ್ಗೆ ಅಥವಾ ಟೂರಿಗೆ ಹೋಗಬೇಕಾದ್ರೆ ಇದನ್ನು ಕ್ಯಾರಿ ಮಾಡಿಕೊಂಡು ಹೋಗ್ಬೋದು. ಯಾಕಂದರೆ 0% ಆಯಿಲು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನೀವಿಲ್ಲಿ ಗೋಧಿ ಹಿಟ್ಟನ್ನ 2 ಕಪ್ ತೊಗೊಳ್ಳಿ, ಇಲ್ಲಾಂದರೆ ಮೈದಾ ಹಿಟ್ಟು 1 ಕಪ್ಪು 1 ಕಪ್ಪು ಗೋಧಿ ಹಿಟ್ಟನ್ನ ತೊಗೊಳ್ಳಿ. ತುರಿದಿರುವಂಥ ಒಣ ಕೊಬ್ಬರಿ, ಶೇಂಗಾ ಬೀಜ, ಪುಟಾಣಿ, ಎಳ್ಳು, ಬೆಲ್ಲ, ಶುಂಠಿ ಪುಡಿ, ಸೋಪ್ ಕಾಳಿನ ಪುಡಿ, ಏಲಕ್ಕಿ ಮತ್ತು ಸ್ವಲ್ಪ ಜಾಯಿಕಾಯಿ ಕೂಡ ಹಾಕ್ಕೋಬಹುದು. ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ದಷ್ಟು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಬಾಂಬೆ ರವೆ ಕೂಡ ಹಾಕ್ಕೋಬೋದು. ಈ ಹಿಟ್ಟನ್ನ ನಾವು ಗಟ್ಟಿಯಾಗಿ ನಾದಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಾದ್ರೆ ಇದರೊಳಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬೋದು. ನಾವು ಆ ಚಪಾತಿನ ಬೇಯಿಸಬೇಕಾದ್ರೆ ಕಲರ್ ಚೆನ್ನಾಗಿ ಬರುತ್ತೆ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ 2 ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪು ನೀರೊಳಗೆ ನಾವು ಹಿಟ್ಟನ್ನ ನಾದ್ಕೋಬೇಕಾಗತ್ತೆ. ಆದಷ್ಟು ಗಟ್ಟಿಯಾಗಿರಲಿ ಹಿಟ್ಟು. ಸ್ಟಫಿಂಗ್ ಮಾಡಲಿಕ್ಕೆ 1 ಕಪ್ದಷ್ಟು ಶೇಂಗಾ ತೊಗೊಳ್ಳಿ. ಅದರೊಳಗೆ ಹುರಿದಿರುವಂಥ ಅರ್ಧ ಎಳ್ಳನ್ನು ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಮಾಡ್ಕೊಳ್ಳಿ. ತರಿತರಿಯಾಗಿ ಇರಲಿ, ತುಂಬ ಪೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದೇ ಮಿಕ್ಸಿ ಜಾರೊಳಗೆ 1/4 ಕಪ್ದಷ್ಟು ಪುಟಾಣಿ, ಸೋಪಿನ ಕಾಳು, ಏಲಕ್ಕಿ ಅದು ಕೂಡ ಪುಡಿ ಮಾಡ್ಕೊಳ್ಳಿ. ಅದರೊಳಗೆ ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳಿ. ನೀವು ಬೆಲ್ಲವನ್ನು ಹೆರ್ಚ್ ಕೂಡ ಹಾಕ್ಕೋಬಹುದು. ಬೆಲ್ಲ ಮತ್ತು ಪುಟಾಣಿ ಪುಡಿನ ಇದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುರಿದಿರುವಂತಹ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಸ್ವಲ್ಪ ಕೊಬ್ಬರಿ ಕೂಡ ನೀವು ಫ್ರೈ ಮಾಡ್ಕೊಂಡು ಹಾಕಿದ್ರೆ ಹೋಳಿಗೆ ಹಾಳಾಗಲ್ಲ. ಶುಂಠಿ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಬಿಟ್ಬಿಡಿ. ನಾದಿರುವಂಥ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಈ ಪೂರಿ ಲಟ್ಸೋದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಉಪಯೋಗಿಸೋಣ, ಯಾಕಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆದಷ್ಟು ತೆಳ್ಳಗೆ ಲಟ್ಟಿಸ್ಬೇಕು, ಪೇಪರ್ ಥರ. ಇದೇ ರೀತಿ ನಾನು ಎಲ್ಲ ಪೂರಿಗಳನ್ನು ಲಟ್ಟಿಸ್ಕೊಳ್ತೀನಿ. ನಾನಿಲ್ಲಿ ಲೋ ಫ್ಲೇಮಲ್ಲಿ ಹೆಂಚನ್ನ ಕಾಯಲಿಕ್ಕೆ ಬಿಟ್ಟಿದ್ದೆ. ಆದಷ್ಟು ಲೋ ಫ್ಲೇಮ್ ಇರಲಿ, ಯಾಕಂದರೆ ಈ ಚಪಾತಿ ತುಂಬ ತೆಳುವಾಗಿರುತ್ತೆ. ಅದಕ್ಕೋಸ್ಕರ ನಾವು ಲೋ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ನಿಧಾನವಾಗಿ ಒಂದು ಬಟ್ಟೆ ಸಹಾಯದಿಂದ ಈ ಪೂರಿನ ಅಥವಾ ಚಪಾತಿನ ಬೇಯಿಸ್ಕೊಳ್ಳಿ. ಈ ರೀತಿ ಬಿಸಿ ಇರತ್ತೆ, ಸ್ವಲ್ಪ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಒಂದು ಸೈಡು ಬೇಯಿಸಾದ್ಮೇಲೆ ಟರ್ನ್ ಮಾಡಿದ ತಕ್ಷಣ ಆ ಕಡೆಯೂ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಳಿ. ಇಮ್ಮಿಡಿಯೇಟಾಗಿ ನಾವು ಹೂರ್ಣ ರೆಡಿ ಮಾಡಿದ್ವಲ್ವ, ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಬಿಸಿ ಇರತ್ತೆ. ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಈ ಕಡೆ ಬದಿಗೆ ಮತ್ತು ಆ ಕಡೆ ಬದಿಗೆಯನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಈ ಹೂರಣ ಇಟ್ಕೊಂಡು ಮತ್ತೆ ತಿರ್ಗಾ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಚಪಾತಿ ಬಿಸಿ ಇರೋದ್ರಿಂದ ಬೆಲ್ಲ ಕರಗಿಬಿಟ್ಟು ಅಂಟ್ಕೊಳ್ಳುತ್ತೆ. ಈ ರೀತಿ ನಿಧಾನವಾಗಿ ಒಂದು ಬಟ್ಟೆ ಸಹಾಯದಿಂದ 2 ಕಡೆಗೆ ಬೇಯಿಸ್ಕೊಳ್ಳಿ. ಇದೇ ರೀತಿ ಎಲ್ಲ ಪೂರಿಗಳನ್ನು ನಾವು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನೀವು ಇದನ್ನು ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸಿಗೆ ಕೂಡ ಕೊಡ್ಬೋದು. ಬೆಳಗ್ಗೆ ಬೇಗ ಟಿಫಿನ್ ಮಾಡೋದಕ್ಕೆ ಆಗಲ್ಲ, ಸೊ ಆ ಟೈಮಲ್ಲಿ ನಾವು 1-2 ಈ ರೀತಿ ಬಾಕ್ಸಿಗೆ ಹಾಕಿ ಕೂಡ ಕೊಡ್ಬೋದು. ಫೋಲ್ಡಿಂಗು ಕಷ್ಟ ಅನಿಸುತ್ತೆ. ಇಲ್ಲಿ ನೋಡಿ ನಿಧಾನವಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ.
ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಈ ಸುರುಳಿ ಹೋಳಿಗೆ ಮೊದಲಿನ ಕಾಲದಲ್ಲಿ ತುಂಬ ಮಾಡ್ತಾಯಿದ್ರು, ಇತ್ತೀಚೆಗೆ ಯಾರೂ ಅಷ್ಟೊಂದು ಮಾಡ್ತಾ ಇಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.